ನನ್ ಜೀವನದಲ್ಲಿ ಬಂದಿರೋ ಬಿರುಗಾಳಿ ನಿಮ್ ಜೀವನನ ಎಲ್ ಮುಳುಗಿಸ್ಬಿಡತ್ತೋ ಅಂತ ಭಯ ಆಗ್ತೈತೆ. ಈ ಒಂದ್ ಬಿರುಗಾಳಿ ಮಾತ್ರ ಅಲ್ಲ ಮೈನಾ ಅವ್ರೆ, ನಮ್ ಜೀವನದಲ್ಲಿ ಇನ್ನ 1000 ಬಿರುಗಾಳಿಗಳು ಬಂದ್ರು ಹಿಡ್ದಿರೋ ನಿಮ್ ಕೈನ ನಾನ್ ಬಿಡಲ್ಲ. ಏನೇ ಬರ್ಲಿ ನಾನ್ ನಿಮ್ ಜೊತೆಲಿ ಯಾವಾಗ್ಲೂ ಇರ್ತೀನಿ. ಅದಕ್ಕೆ ಇನ್ಯಾವತ್ತು ನನ್ನ ಬಿಟ್ಟು ನೀವು ಮಾತ್ರ ನಿಮ್ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ಪ್ರಯತ್ನ ಪಡಬೇಡಿ. ಈಗ ಹೇಳಿ, ನಿಮ್ ಸಮಸ್ಯೆನ ಬಗೆಹರಿಸ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ನಾನು ಈ ಸ್ಥಿತಿ ಕಾರಣ ಆದವನ್ನ ಕಂಡು ಹಿಡಿಬೇಕು. ನನ್ನ ಹೊಟ್ಟೆನಲ್ಲಿ ಅವನ್ ಮಗು ಬೆಳೀತೈತೆ, ಅದಕ್ ಕಾರಣ ಆಗಿರೋನ್ನ ಕಂಡು ಹಿಡಿದು ಅವನಿಗೆ ಶಿಕ್ಷೆ ಕೊಡಿಸ್ಬೇಕು. ನಮ್ಮ ಅಕ್ಕನ್ನ ನಮ್ ಭಾವನ್ ಜೊತೆ ನೆಮ್ಮದಿಯಾಗಿರೋದಕ್ಕೆ ಬಿಡ್ಬೇಕು. ಇಷ್ಟೆಲ್ಲ ಸಮಸ್ಯೆ ಬಗೆಹರಿಯೋವರೆಗೂ ನಾನ್ ನೆಮ್ಮದಿಯಾಗಿರಲ್ಲ. ಇದಕ್ಕೆಲ್ಲ ಕಾರಣ ಆಗಿರೋ ಆ ಬೈರನ್ನೇ ತಾನೇ ನಾವು ಹುಡ್ಕೋದಕ್ ಪ್ರಯತ್ನ ಪಡ್ತಾ ಇರೋದು. ಅವನೊಬ್ಬ ಸಿಕ್ಬಿಟ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡಿಯೋದು ನಮಗ್ ತುಂಬಾ ಸುಲಭ ಆಗ್ಬಿಡುತ್ತೆ. ಆದ್ರೆ ಏನ್ ಮಾಡಿದ್ರು ಅವ್ನ್ ಸಿಗ್ತಾನೆ ಇಲ್ವಲ್ಲ, ಹೇಗ್ ಹುಡ್ಕೋದು ಅವನ್ನ? ನಾವ್ ಅವನ್ನ ಹುಡ್ಕೋ ಅವಶ್ಯಕತೆ ಇಲ್ಲ ಧ್ರುವ ಅವ್ರೆ. ಅವನೇ ನಮ್ಮನ್ನ ಹುಡ್ಕೊಂಡ್ ಬರೋ ತರ ವಾರ್ಡನ್ ಮೇಡಮ್ ಒಂದ್ ದಾರಿ ತೋರ್ಸವ್ರೆ. ಯಾವ್ದ ದಾರಿ? ಬೈರನ್ ಹೆಂಡತಿ ಏನಾದ್ರೂ ನಮಗ್ ಸಹಾಯ ಮಾಡಕ್ ಒಪ್ಕೊಂಡ್ಬಿಟ್ರೆ ಆ ಭೈರನ್ನ ನಾವು ಸುಲಭವಾಗಿ ಕಂಡು ಹಿಡಿಬಹುದು. ಆದ್ರೆ ಅದಕ್ಕಿಂತ ಮುಂಚೆ ಆ ಭೈರನ್ ಹೆಂಡತಿ ಎಲ್ಲಿದ್ದಾಳೆ ಅಂತ ಕಂಡು ಹಿಡಿಬೇಕು. ಅವ್ರ ಹತ್ರ ಮಾತಾಡ್ಬೇಕು. ಅಷ್ಟೇ ತಾನೆ ಮೈನಾ ಅವ್ರೆ, ನಾನ್ ನಿಮ್ ಕುತ್ತಿಗೆ ತಾಳಿ ಕಟ್ಟಿದ್ದೀನಿ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ಒಂದ್ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದ್ರೆ ಯಾರಾದ್ರೂ ಅವ್ರಿಗೆ ಸಪೋರ್ಟ್ ಆಗಿ ನಿಲ್ತಾರೆ. ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಆ ಬೈರನ್ ಹೆಂಡತಿ ಎಲ್ಲೇ ಇರ್ಲಿ, ಅವಳನ್ನ ಹುಡ್ಕೋ ಜವಾಬ್ದಾರಿ ನಂದು. ಅವಳನ್ನ ಹುಡುಕಿ ಬೈರ ಎಲ್ಲಿದ್ದಾನೆ ಅಂತ ಕಂಡು ಹಿಡಿತೀನಿ. ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು. ನನ್ನ ನಂಬಿ. ಈಗಾರ ಧ್ರುವನ್ ಮ್ಯಾಗ ಸಿಟ್ಟು ಕಡಿಮೆ ಆತ ನಿಂಗ? ಕಡಿಮೆ ಆಗಿರೋದಕ್ಕೆ ತಾನೇ ಇಬ್ರು ಹೀಗ್ ಜೋಡಿಯಾಗಿ ಬರ್ತಿರೋದು. ಅದಕ್ಕೆ ದೊಡ್ಡವ್ರು ಹೇಳೋದು, ಗಂಡ ಹೆಂಡ್ತಿರ್ ಸಂಬಂಧದ ಮುಂದೆ ಇನ್ಯಾವ ಸಂಬಂಧನೂ ದೊಡ್ಡದಲ್ಲ ಅಂತ. ಇದೇ ತಾಳಿಗಿರೋ ಶಕ್ತಿ. ಅದನ್ನ ಮೈನಾ ಇವತ್ತು ಅರ್ಥ ಮಾಡ್ಕೊಂಡಳೆ ಬಿಡವ. ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ ಪುಷ್ಪಕ್ ಸರ್. ಥ್ಯಾಂಕ್ ಯು ಸರ್. ಅಂತ ನಾನೇನಂತ ದೊಡ್ಡ ಕೆಲಸ ಮಾಡಿಲ್ಲ. ಒಂದ್ ಮದ್ವೆ ಮಾಡ್ಸಕ್ಕೆ 100 ಸುಳ್ಳು ಹೇಳಿ ಅಂತಾರೆ. ನಾನು 1-2 ಸುಳ್ಳು ಹೇಳಿ ನಿಜವಾದ ಪ್ರೇಮಿಗಳನ್ನ ಒಂದ್ ಮಾಡಿದ್ದೀನಿ ಅಷ್ಟೇ. ಇವರು ಜೊತೆಯಾಗಿ ಸಂತೋಷವಾಗಿ ಖುಷಿಯಾಗಿದ್ರೆ ನಮಗಷ್ಟೇ ಸಾಕು. ನಮಗೂ ಅಷ್ಟೇಯ. ನಾವು ಮಾಡ್ಬೇಕಾಗಿರೋ ಕೆಲಸವ ನೀವೇ ಮಾಡ್ಬಿಟ್ರಿ. ಈ ನಿಮ್ ಋಣವ ನಮ್ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಅಂಕಲ್, ದೊಡ್ಡ ಮಾತು ಹೇಳಿ ನನ್ನ ಹೊರಗ್ನೊಂಥರ ಮಾಡ್ತಿದ್ದೀರಾ. ನಾನು ನಿಮ್ಮ ಮನೆಯವರಲ್ಲಿ ಒಬ್ಬ ಅಲ್ವಾ? ಅಲ್ವೇ? ಇವರು ಅಷ್ಟೇಯ, ನಮ್ ಕೂಸಿನ ಸ್ನೇಹಿತರು. ನೀವೆಲ್ಲರೂ ನಮ್ಮ ಮನೆಯವರೇ. ಸರಿ, ನಾವೇನ್ ಬರ್ತೀವಿ. ಬರ್ತೀವಪ್ಪ. ಅಪ್ಪಯ್ಯ, ಇಷ್ಟು ದೂರ ಬಂದು ಮನೆಗೂ ಬರ್ದಲೆ ರಾಧಕ್ಕೂ ನೋಡ್ದೆ ಹಾಗೆ ಹೋಗ್ತೀಯಾ? ನಂಗೆ ಇನ್ನೊಂದು ಕೆಲಸ ಮಾಡೋದದೇ ಕಣಪ್ಪ. ಅದನ್ನ ಮಾಡ್ಬಿಟ್ಟೆ ನಾ ಇಲ್ಲಿಂದ ಹೋಗೋದು. ಬರ್ತೀನಿ ಕೂಸೆ, ಬರ್ತೀನಿ ಕಣಪ್ಪ. ಬರ್ತೀನಿ ಕಣವ, ಬರ್ತೀನಿ ಕಣಪ್ಪ. ಬರ್ತೀನಪ್ಪ. ಬರ್ತೀವಿ. ಮೈನಾ, ಅಪ್ಪಯ್ಯನು ಅವನ ಆಟೋ ಹತ್ತಿಸ್ಬರ್ತೀನಿ. ನಾನು ಹೋಯ್ತೀನಿ ಬಿಡ. ಇಲ್ಲ, ಬನ್ನಿ ಅಪ್ಪಯ್ಯ. ಸಿಟಿ ಅಲ್ವಾ? ಸಿದ್ದು. ಅಪ್ಪಯ್ಯ, ನಾನು ಊರಿಗೆ ಹೋಗೋಕ್ ಮುಂಚೆ ಒಂದ್ ಕಡೆ ಹೋಗ್ಬೇಕಣಪ್ಪ. ಎಲ್ಲಿಗಪ್ಪಯ್ಯ? ಧ್ರುವ ಅವರ ಅಮ್ಮನ ಮನೆಗೆ. ಧ್ರುವ ಅವ್ರ ಅಮ್ಮನ ಮನೆಗ? ಹ್ಞೂ ಕಣಪ್ಪ. ಇವಾಗ ಯಾಕಪ್ಪಯ್ಯ? ಹೋಗ್ದಿದ್ರೆ ತಪ್ಪಾಯ್ತದ ಕಣ. ಅಪ್ಪಯ್ಯ, ಇವಾಗಿನ ಪರಿಸ್ಥಿತಿನಲ್ಲಿ ಅಲ್ಲಿಗೆ ಹೋದ್ರೆ ಸರಿ ಕಾಣಲ್ಲ ಅಪ್ಪಯ್ಯ. ತಲೆಗೊಂಥರ ಮಾತಾಡ್ತಾರೆ. ಸಿದ್ದು, ನಾವು ಅಲ್ಲಿಗೆ ಹೋಗದೆ ಇದ್ರೆ ತಪ್ಪಾಯ್ತದೆ ಕಣ. ಮಾತಾಡಿದ್ರೆ ಮಾತಾಡ್ಲಿ, ಏನೀಗ? ನಾವು ಹೆಣ್ಣೆತ್ತವ್ರು ಕಣ, ಕೇಳಿಸ್ಕೊಳ್ಳೇಬೇಕು. ಅಲ್ಲ ಕಣಯ್ಯ, ಯಾರಿಗೂ ತಲೆ ಬಾಗದೆ ಇರೋ ಆ ವಿಶ್ವಾಮಿತ್ರನೇ
ತನ್ನ ಮಗಳಿಗೋಸ್ಕರ ಹೋಗಿ ತಲೆ ಬಾಗ್ದ. ನನ್ನಂತವರೆಲ್ಲ ಯಾವ ಲೆಕ್ಕ ಕಣಯ್ಯ? ಬಾ ಹೋಗೋಣ.